ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವ್ಲಾಗ್ ಬಂದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಸೊ ಆಚೆ ಹೋಗ್ತಿದ್ರಿ ಆ್ಯಂಡ್ ಲೆಟ್ಸ್ ಸಿ ದಿವಸ ಹೇಗೆ ಹೋಗುತ್ತೆ ಅಂತೇಳಿ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಸೊ ಫೈನಲಿ ನಾವು ಫಸ್ಟ್ ಲಂಚ್ ಮಾಡಬೇಕಂತ ಹೇಳಿ ಸಂಗಮ್ ಮೆಸ್ಗೆ ಹೋದರೆ, ಇದು ಕಮ್ನಳ್ಳಿನಲ್ಲಿರೋದು. ಆಲ್ಮೋಸ್ಟ್ ಕೇರಳ ಕ್ಯೂಸೆನ್ ಥರನೇ ಇದೆ ಅಂತ ಹೇಳ್ಬೋದು. ಇಟ್ ಈಸ್ ವೆರಿ ಪ್ರಿಟಿ ಆ್ಯಂಡ್ ಕೂಲ್, ಮತ್ತು ರಶ್ ಸಹ ಅಷ್ಟಿದ್ದಿಲ್ಲ. ಸೊ ಆರ್ ಲಕ್. ಆ್ಯಂಬಿಯನ್ಸ್ ಬಂದು 4 ಅಂತ ಹೇಳ್ಬೋದು ಔಟ್ ಆಫ್ 5. ವೆರಿ ವೆಲ್ ಮೇಂಟೈನ್ ಆ್ಯಂಡ್ ಕ್ಲೀನಾಗೂ ಸಹ ಇದೆ. ನೆಕ್ಸ್ಟು ನಾವು ಮೆನ್ಯೂ ಎಲ್ಲ ನೋಡಿ ಆರ್ಡರ್ ಮಾಡಿದ್ರಿ. ಆ್ಯಕ್ಚುಲಿ ಇದು ನನ್ನ ತಮ್ಮ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದ, ಸೊ ಇಟ್ ವಾಸ್ ಗುಡ್ ಅಂತ ನಾವು ಅಗೇನ್ ವಿಸಿಟ್ ಮಾಡಿದ್ರಿ. ಕಿಲ್ಲಿ ಪರೋಟ, ಕೊತ್ತು ಪರೋಟ, ಪ್ರಾನ್ಸ್ ಫ್ರೈ ಆ್ಯಂಡ್ ಫಿಶ್ ಫ್ರೈ, ಪಾಂಫ್ರೆಟ್ ಫ್ರೈ ಒಂದು ಆರ್ಡರ್ ಮಾಡಿದ್ರಿ. ಎಲ್ಲ ಟೇಸ್ಟು ಚೆನ್ನಾಗಿತ್ತು, ಬಟ್ ಬಿಸಿ ಇದ್ದಿಲ್ಲ, ಆರೋಗ್ಬಿಟ್ಟಿತ್ತು. ಈ ಪರೋಟಾದ ಬಂದ್ಬಿಟ್ಟು ತುಂಬ ಹಾಟಾಗಿ ಸರ್ವ್ ಮಾಡಿದರು ಫಸ್ಟ್ ಟೈಮ್ ಬಂದಾಗ, ಆ್ಯಂಡ್ ಇದು ಬಿಸಿ ಇದ್ದಿಲ್ಲ. ಸೊ ಆ್ಯಂಡ್ ಇದು ಬಂದ್ಬಿಟ್ಟು ಕೋಕೋನಟ್ ಆಯಿಲ್ ಯೂಸ್ ಮಾಡಿದರು. ಸೊ ಫ್ಲೇವರ್ ವಾಸ್ ಗುಡ್. ಪ್ರಾನ್ಸು ಮತ್ತು ಫಿಶ್ಶು ಸಪ್ಪೆ ಅಂತ ಅನಿಸ್ತು. ಈ ದಾಲ್ ಮತ್ತು ರೈಸ್ ಏನಿದೆ ಅದಂತೂ ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು ಗೈಸ್. ಫಿಶ್ಶು ಸಹ ಆರ್ಬಿಟ್ಟಿತ್ತು. ಸೊ ಖಾರ ಮಸಾಲೆ ಕಮ್ಮಿ ಇತ್ತು, ಅದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ಗುಡ್. ಆ್ಯಂಡ್ ಹಾಗೆ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮಾಲ್ಗೆ ಹೋಗಬೇಕಾಗಿತ್ತು. ಮಾಲ್ ಆಫ್ ಏಷ್ಯಾಗೆ ಹೊಟ್ಟೆ ತುಂಬ ತಿಂದ್ಬಿಟ್ಟು ಸಾಕಾಗ್ಬಿಟ್ಟಿತ್ತು. 1/2 hour 40 minutes ಹಿಡಿತು ರೀಚ್ ಆಗೋಕ್ಕೆ. ಸೊ ಫೈನಲಿ ರೀಚ್ ಆದ್ರಿ. ಸಖತ್ ದೊಡ್ಡದಾಗೇನೋ ಇದೆ, ಬಟ್ ತುಂಬ ಖಾಲಿ ಖಾಲಿ ಇದೆ ಅನಿಸುತ್ತೆ. ಆ ಮಾಲ್ ವೈಬೇ ಬಂದಿಲ್ಲ ನನಗೆ. ಲೈಕ್ ನಮ್ಮ ಮನೆ ಹತ್ರ ಇರೋ ಲೂಲು ಮಾಲು, ಜಿ ಟಿ ಮಾಲ್ಗೆಲ್ಲ ಹೋದರೆ ಎಷ್ಟು ಜನ ಇರ್ತಾರೆ, ಇಲ್ಲೆಲ್ಲ ಜನನೇ ಇದ್ದಿಲ್ಲ, ಫುಲ್ಲು ಖಾಲಿ ಹೊಡಿತಾ ಇತ್ತು. ನೋಡೋಕ್ಕೆಲ್ಲ ಸಖತ್ತಾಗೈತೆ, ತುಂಬ ಇನ್ವೆಸ್ಟ್ ಮಾಡಿ ವೆರಿ ಇನೋವೇಟಿವ್ ಆ್ಯಂಡ್ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸರಿ, ಹಾಗೆ ಬಟ್ಟೆ ಏನಾದರೂ ತೊಗೊಳೋಣ ಅಂತ ನೋಡ್ತಿದ್ರಿ, ಬಟ್ ನಾವಿಬ್ಬರು ಏನೂ ತೊಗೊಂಡಿಲ್ಲ. ಮಗುಗೆ ಮಾತ್ರ ಟೀ ಶರ್ಟ್ ಸ್ವಲ್ಪ ತಂದ್ರಿ ಅಷ್ಟೇ. ಪ್ರತಿ ಸರಿ ಬಂದಾಗೂ ನಾವು ತೊಗೊಳೋಣ ಅಂತ ಬರ್ತೀವಿ, ಬಟ್ ಫೈನಲಿ ವಿ ಎಂಡ್ ಅಪ್ ಇನ್ ಬೈಯಿಂಗ್ ಫಾರ್ ಹಿಮ್. ಹಿಂಗೆ ಪೋಸ್ ಕೊಡೋದು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಈ ವ್ಲಾಗಲ್ಲಿ ನಾನು ಏನೂ ರೆಕಾರ್ಡ್ ಮಾಡಿಲ್ಲ, ಬಿಕಾಸ್ ಐ ವಾಸ್ ಸೋ ಬ್ಯುಸಿ ವಿತ್ ಮೈ ಹಸ್ಬೆಂಡ್. ಲೇಟಾಗಿ ಬಂದ್ರಿ, 2 ಗಂಟೆ ಆಯಿತು ಮನೆ ಬಿಟ್ಟಿದ್ದು. ಹೋಗಿ ಊಟ ಮಾಡಿಕೊಂಡು ಈ ಮಾಲಿಗೆ ಬಂದು ಸ್ವಲ್ಪ ಸುತ್ತಾಡಿ ಸಖತ್ ಕಾಲು ನೋವು ಬಂದುಬಿಟ್ಟಿದೆ. ಆನ್ ದ ವೇ ಕಾಫಿ ಕುಡಿಬೇಕು, ಯಾಕಂದರೆ ಇಲ್ಲೆಲ್ಲ ಕಾಫಿ ಕುಡಿದ್ರೆ ಕಾಫಿ ಕುಡ್ದಂಗಿರಲ್ಲ, ಸುಮ್ಮನೆ ಚಾಕ್ಲೇಟ್ ಸಿರಪ್ ಕುಡ್ದಂಗಿರುತ್ತೆ. ಸೊ ಆನ್ ದ ವೇ ಒಂದು ಕಾಫಿ ಕುಡ್ಬಿಟ್ಟು ಹೋಗಿ ರೆಸ್ಟ್ ಮಾಡಬೇಕು. ಆ್ಯಂಡ್ ಐ ಆಮ್ ಆಲ್ಸೋ ಮಿಸ್ಸಿಂಗ್ ಮೈ ಸನ್. ಯಾವ ಮಗು ನೋಡ್ರು ಅವನಿಗೆ ಜ್ಞಾಪಕ ಬರ್ತಾವನೆ. ಮನೆಗೆ ಹೋಗ್ತಿದ್ದೀರಿ. ಸೊ ಗೈಸ್, 2 ವೀಲರ್ ಹೆಂಗೆ ಪಾರ್ಕಿಂಗ್ ಮಾಡ್ತೀವಿ, ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀರಿ ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಹಿಂಗೆ ಹುಡುಕ್ತಾ ಇದ್ದೀರಿ, ಫುಲ್ ಹುಡುಕ್ತಾನೆ ಇದ್ದೀರಿ. ಟಯರ್ಡಾಗಿದೆ, ಬರೋದು ಸಾಕಪ್ಪ ಅಂತ ಅನ್ಸ್ಬಿಡುತ್ತೆ. ಒಂದೊಂದ್ಸರಿ ಮನೇಲೇ ಇರೋಣ ಅನಿಸುತ್ತೆ, ಮನೇಲಿದ್ರೆ ಆಚೆ ಬರೋಣ ಅನಿಸುತ್ತೆ, ಆಚೆ ಇದ್ದರೆ ಮನೆಗೆ ಹೋಗೋಣ ಅನಿಸುತ್ತೆ. ಲೈಫ್ ಫುಲ್ಲು ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ನನ್ನ ಗಂಡ ಚೆನ್ನಾಗಿ ಬೈತವ್ರೆ ನನ್ನ. ಒಬ್ಬಳೆ ಹುಚ್ಚಿ ಥರ ಮಾತಾಡ್ಕೊಂಡು ಬರ್ತಾಯಿದ್ದೀನಿ, ಅವ್ರ ಪಾಪ ಗಾಡಿ ಹುಡುಕ್ತಾವ್ರೆ. ಸೊ ಸಿ ಯು ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.